ನಿಮ್ ಹೇರ್ಸ್ ಹೆಲ್ತಿಯಾಗಿರ್ಬೇಕು, ಗ್ರೇ ಹೇರ್ಸ್ ಆಗಬಾರ್ದು, ಥಿನ್ನಿಂಗ್ ಆಗಬಾರ್ದು, ಉದುರಬಾರ್ದು ಅನ್ನೋದಕ್ಕೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಹೇರ್ ಸ್ಟೈಲಿಸ್ಟ್ ಏನ್ ಟಿಪ್ಸ್ ಕೊಡ್ತಾರೆ ಅನ್ನೋದನ್ನ ನೋಡಿ. ಹೇರ್ನ ಮೇಂಟೈನ್ ಮಾಡಬೇಕು ಅಥವಾ ಗ್ರೂಮ್ ಮಾಡಬೇಕಂದ್ರೆ ಏನೇನು ಮಾಡಬೇಕು ಆನ್ ಎ ಡೈಲಿ ಬೇಸಿಸ್? ಓಕೆ, ಫಸ್ಟ್ ಇಂಟರ್ನಲ್ ಕೇರ್, ಅದು ಲೈಕ್ Food, nutrition. ಪ್ರೋಟೀನ್ ಇಂಟೇಕ್. ಯಾಕೆಂದ್ರೆ ನಾವು ಎಕ್ಸ್ಟರ್ನಲ್ ಏನೇ ಕೇರ್ ಮಾಡಿದ್ರು ಎಕ್ಸ್ಟರ್ನಲ್ ಅಷ್ಟೇ. ಇಂಟರ್ನಲ್ ಕೇರ್ ತುಂಬಾ ಮ್ಯಾಟರ್ ಆಗುತ್ತೆ. 70% ಅಥವಾ 80% ಆಫ್ ಇಟ್ ಇಂಟರ್ನಲ್ ಕೇರ್. ಇನ್ 20% ಲೈಕ್ ಯು ಹ್ಯಾವ್ ಟು. ಅವ್ರು ಹೇಳೋ ಪ್ರಕಾರ 70 to 80% ನ್ಯೂಟ್ರಿಯೆಂಟು ಇಂಟರ್ನಲ್ಲಿನೇ ಪ್ರತಿಯೊಂದು ಹೀಲ್ ಆಗಬೇಕು. ಅದ್ರ ಮೇಲೆ ಏನು ಕ್ರೀಮ್ ಹಾಕ್ಕೊಂತೀರಾ ಅಥವಾ ಸ್ಕಿನ್ ಚೆನ್ನಾಗಾಗಲಿ ಅಂದ್ಬಿಟ್ಟು ಡಿಫ್ರೆಂಟ್ ಸ್ಕಿನ್ ಕೇರು ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅಥವಾ ಮೇಕಪ್ ಯೂಸ್ ಮಾಡ್ತಿರಲ್ಲ, ಅದೆಲ್ಲ 10 to 20% ಅಷ್ಟೇ. ಹೆಲ್ತಿ ಸ್ಕಿನ್ ಇದ್ದರೆ ಅದ್ರ ಮೇಲೆ ಮೇಕಪ್ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ. ಅದೇ ಸ್ಕಿನ್ನೇ ಹಾಳಾಗ್ಬಿಟ್ಟು ನೀವು ಅದ್ರ ಮೇಲೆ ಎಷ್ಟೇ ಮೇಕಪ್ ಹಾಕ್ತೀರಾ ಅಂದ್ರೂ ಚೆನ್ನಾಗಿ ಕಾಣಲ್ಲ. ಪ್ರತಿ ಸತಿನೂ ಡಯಟ್, ಫುಡ್ ಎಕ್ಸ್ಪೆನ್ಸಿವ್, ಜಿಮ್ ವರ್ಕೌಟ್ ಎಕ್ಸ್ಪೆನ್ಸಿವ್ ಅಂದಾಗ ಇದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಸ್ಕಿನ್ ಕೇರು, ಹೇರ್ ಪ್ರಾಡಕ್ಟ್ಗಳ ಮೇಲೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಅದರೊಳಗೆ ಒಂದು 20% ನಿಮ್ಮ ಫುಡ್ ಪ್ರಾಪರ್ ನ್ಯೂಟ್ರಿಯೆಂಟ್ಸ್ ಸಿಗೋದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಫಾರ್ ಬೆಟರ್ ಲುಕ್ಕಿಂಗ್ ಆಗಿರ್ತೀರಾ, ಯಂಗಗೂ ಸಹ ಕಾಣ್ತೀರಾ. ಈಗ ಹೇರ್ಗೆ ಏನು ನ್ಯೂಟ್ರಿಯೆಂಟ್ಸ್ ತೊಗೊಬೇಕು ಅಂತ ಮಾತಾಡೋದಾದರೆ, ನಾನು ಯೂಶಲಿ ಈ ರೀತಿ ವೀಡಿಯೋಸ್ಗಳು ಮಾಡಲ್ಲ. ಈ ತರಕಾರಿ ತಿನ್ನಿ ಈ ಒಂದು ಹೇರ್ಗೆ, ಈ ತರಕಾರಿ ತಿನ್ನಿ ಹೆಲ್ತಿ ಟೀತ್ಸ್ಗೆ ಅಥವಾ ಸ್ಕಿನ್ಗೆ ಅಂತ ನಾನು ವಿಡಿಯೋ ಮಾಡಿರೋದು ನೀವು ನೋಡಿರಲ್ಲ. ಯಾಕಂದರೆ ನಮ್ಮ ದೇಹಕ್ಕೆ ಪ್ರತಿಯೊಂದು ಇಂಪಾರ್ಟೆಂಟು. ಎಷ್ಟು ಹೇರ್ ಚೆನ್ನಾಗಿದ್ರೆ ಸಾಕ, ಸ್ಕಿನ್ ಎಲ್ಲ ರಿಂಕಲ್ಸ್ ಆಗಿ ಹಾಳಾಗೋದ್ರೆ ಓಕೆನಾ? ಅಥವಾ ಸ್ಕಿನ್ ಚೆನ್ನಾಗಿದ್ದು ಹೇರ್ ಎಲ್ಲ ಉದ್ರೋಗಿ ಬೆಳ್ಳಗಾಗಿ ವಿಚಿತ್ರವಾಗಿ ಥಿನ್ನಿಂಗಾಗಿ ಬಾಲ್ಡ್ನೆಸ್ ಆದರೆ ಓಕೆನಾ? ಇಲ್ಲ. ಹಲ್ಲು ಮುಖ್ಯ, ಹೇರು ಮುಖ್ಯ, ವಿಷನ್ನು ಮುಖ್ಯ, ಸ್ಕಿನ್ ಕ್ವಾಲಿಟಿ ಮುಖ್ಯ. ರಿಂಕಲ್ಸ್ ಆಗದೆ ಇರೋಂಗೆ, ಏಜ್ ಆಗದೆ ಇರೋಂಗೆ ನೋಡ್ಕೊಳ್ಳೋದಕ್ಕೆ ಪ್ರತಿಯೊಂದು ನ್ಯೂಟ್ರಿಯೆಂಟ್ಸ್ ಬೇಕು. ಈವನ್ ಟೆಸ್ಟೋಸ್ಟಿರೋನ್ ಇನ್ಕ್ರೀಸ್ ಮಾಡೋಕ್ಕೆ ಯಾವ್ದು ತೊಗೊಬೇಕು ಅಂತ ಕೇಳ್ತೀರಾ. ಸೊ ಪ್ರತಿಯೊಂದು ವೆರೈಟಿ ಹಣ್ಣುಗಳನ್ನು ನೀವು ತಿನ್ನಿ ಅಂತಲೇ ಹೇಳೋದು. ಯಾವುದೇ ರೀತಿ ಕ್ಯಾಟಗರೈಸ್ ಮಾಡಬೇಡಿ. ಇದಕ್ಕೆ ಬೆಸ್ಟ್ ಆಪ್ಷನ್ ನಾನು ಕಂಡುಕೊಂಡಿರೋದೇನೆಂದರೆ, ಸಪ್ಲಿಮೆಂಟ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ಫುಟ್ಪಾತ್ ಸೈಡು ಈ ಚಾಟ್ಸು, ಜಿಲೇಬಿ, ಸಮೋಸನೂ ಮಾರ್ತಾ ಇರ್ತಾರೆ. ಜೊತೆಗೆ ವೆರೈಟಿ ಫ್ರೂಟ್ಗಳದ್ದು ಬೌಲ್ ಸಿಗುತ್ತೆ. ಸೊ ಅದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಪ್ರತಿಯೊಂದು ಫ್ರೂಟಲ್ಲೂ ಒಂದೊಂದು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಓವರ್ ಆಲ್ ಎಲ್ಲ ನ್ಯೂಟ್ರಿಯೆಂಟು ಸಿಕ್ಕಿ ಹೆಲ್ತಿಯಾಗೂ ಕಾಣ್ತೀರಾ, ಇಮ್ಯುನಿಟಿ ಸಹ ಇಂಪ್ರೂವ್ ಆಗುತ್ತೆ. ನಿಮಗೆ ಕೂದಲು, ಸ್ಕಿನ್ ಎಲ್ಲ ಚೆನ್ನಾಗಿದ್ದು ಒಳಗಡೆ ಇಮ್ಯುನಿಟಿನೇ ಚೆನ್ನಾಗಿಲ್ಲ ಅಂತ ಅಂದರೆ ಪ್ರಯೋಜನ ಏನು? ಸಣ್ಣ ಪುಟ್ಟದ ಕಾಯಿಲೆ ಬೀಳ್ತೀರಾ, ಅಥವಾ ನೀವು ನಿಮ್ಮ ಮ್ಯಾನರಿಸಮೇ ಕರೆಕ್ಟಾಗಿರಲ್ಲ, ಆ ಅಲರ್ಟ್ನೆಸ್ಸು, ಮುಖದಲ್ಲಿ ಒಂದು ಚಾರ್ಮೆ ಕಾಣಿಸಲ್ಲ, ಏನೋ ಕಳ್ಕೊಂಡಿರೋಂಗೆ ಸಪ್ಪೆ ಮುಖ ಇರುತ್ತೆ. ಯಾವಾಗ ಇಮ್ಯುನಿಟಿ ಆಗಿರಲಿ ಅದಿಲ್ಲದೆ ಇರುವಾಗ, ಅಥವಾ ಕಾಯಿಲೆಗಳು ಬೇಗ ಅಟ್ಯಾಕ್ ಆದಾಗ, ಟೈಫಾಯ್ಡ್ ಆಗಲಿ, ಜಾಂಡೀಸ್ ಆಗಲಿ, ಫೈಟ್ ಮಾಡೋ ಎಬಿಲಿಟಿ ಇಲ್ಲ ಅಂತ ಅಂದಾಗ ನಿಮ್ಮ ಮುಖನೂ ಜೋತ್ ಬೀಳುತ್ತೆ, ಹೇರು ಕೂಡ ಥಿನ್ನಿಂಗ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಪ್ರತಿಯೊಂದು ನ್ಯೂಟ್ರಿಯೆಂಟು ಇಂಪಾರ್ಟೆಂಟ್ ನಿಮಗೆ.